ಚುನಾವಣಾ ಚದುರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ಪಟೇಲ್. ಈ ಬಾರಿಯ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರದ ರಾಜಕಾರಣದ ಚಿತ್ರವನ್ನೇ ಬದಲಾವಣೆ ಮಾಡುತ್ತೆಂಬ ವಿಶ್ಲೇಷಣೆ ನಡೀತಿರುವಂಥದ್ದು. ಈ ನಡುವೆ ಈ ರಾಜ್ಯದಲ್ಲಿ 5 ವರ್ಷ ಬರೋಬ್ಬರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟು ಆಡಳಿತ ನಡೆಸಿದಂಥವ್ರು, ದಾಖಲೆಯ 13 ಹಣಕಾಸು ಸಚಿವರಾಗಿ ಹಲವಾರು ಬಜೆಟ್ ಅನ್ನು ಮಂಡನೆ ಮಾಡುವ ಮುಖಾಂತರ ಇಡೀ ದೇಶಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಂಥವ್ರು ಮತ್ತು ಈ ಚುನಾವಣೆಯಲ್ಲಿ ತನ್ನದೇ ಆದ ಶಕ್ತಿ ಸಾಮರ್ಥ್ಯದ ಮುಖಾಂತರ ಕೊನೆಯ ಚುನಾವಣೆ ಎದುರಿಸುತ್ತಿರುವಂತರು, ಆಪ್ತರ ಪಾಲಿಗೆ ಸಿದ್ದು, ಇನ್ನೂ ಆಪ್ತರ ಪಾಲಿಗೆ ಟಗರು, ಹೀಗೆ ಅನೇಕ ಬಿರುದಾಂಕಿತೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಈ ಕೊನೆಯ ಚುನಾವಣೆ ನಿಮ್ಮ ಕೊನೆಯ ಅನುಭವ ಏನು ಸರ್? ಕೊನೆಯ ಅನುಭವ ಅಂತಲ್ಲ, ಈಗ ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದೇ ಅನುಭವ ನನಗೆ. ಈ ಚುನಾವಣೆಯಲ್ಲಿ ಬಿಜೆಪಿಯವರು ಶತಕತಾಯ ಅಧಿಕಾರಕ್ಕೆ ಮತ್ತೆ ಬರಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಅದರ ಜನರ ಮನಸ್ಸಿನಲ್ಲಿ ಬಿಜೆಪಿಯನ್ನು ಕಿತ್ತೊಗಿಬೇಕು ಅಂತಕ್ಕಂಥದ್ದು ಬಂದ್ಬಿಟ್ಟಿದೆ. ಜನ ಬಿಜೆಪಿ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ. ಈಗ ಅವ್ರ ಭ್ರಷ್ಟಾಚಾರ, ದುರಾಡಳಿತ, ಜನವಿರೋಧಿ ಕ್ರಮ, ನಿಷ್ಕ್ರಿಯತೆ, ಇವೆಲ್ಲವುಗಳಿಂದ ಜನ ಬೇಸಿದ್ದಾರೆ. ಜೊತೆಗೆ ಅವರ ಹೇಟ್ ಪಾಲಿಟಿಕ್ಸ್ ಇದೆಯಲ್ಲ, ಹೇಟ್ ಪಾಲಿಟಿಕ್ಸ್, ಆ ಹೇಟ್ ಪಾಲಿಟಿಕ್ಸ್ನಿಂದ ಬರೀ ಅಲ್ಪಸಂಖ್ಯಾತರಷ್ಟೇ ಅಲ್ಲ, ಹಿಂದುಳಿದವರು, ದಲಿತರು, ಬಡಜನರು, ಎಲ್ಲ ಜನರು ಕೂಡ ರೋಷಿ ಹೋಗಿದ್ದಾರೆ ಇವತ್ತು. ಮತ್ತು ಅವರೆಲ್ಲ ಆತಂಕದಿಂದ ಬದುಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಈ ಸಾರಿ ಬಿಜೆಪಿಗೆ ವಿರುದ್ಧವಾದಂಥ ವಾತಾವರಣ ಕರ್ನಾಟಕದಲ್ಲಿದೆ. ಕಾಂಗ್ರೆಸ್ ಪರವಾದಂಥ ಗಾಳಿ ಬೀಸ್ತಾ ಇದೆ. ನನ್ನ ಪ್ರಕಾರ ಕಾಂಗ್ರೆಸ್ ಪಕ್ಷ ಈ ಸಾರಿ 130+ ಸೀಟ್ಗಳನ್ನು ತಗೊಂಡು ಗೆದ್ದೇ ಗೆಲ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನೀವು ಕಾಂಗ್ರೆಸ್ 130 ಸ್ಥಾನ ಗೆಲ್ಲುತ್ತೀವಿ ಅಂತ ಹೇಳ್ತೀರಾ. ಅನೇಕ ಸರ್ವೆಗಳು ಅತಂತ್ರ ವಿಧಾನಸಭೆ ಮುನ್ಸೂಚನೆ ಕೊಟ್ಟಿರುವಂತದ್ದು. ಅನೇಕ ಸರ್ವೆಗಳು, ಯಾವ ಸರ್ವೆ ಹೇಳಿದಪ್ಪ, ಹೆಸರು ಹೇಳು ಸ್ವಲ್ಪ. ಜನ್ ಕಿ ಬಾತ್, ಮ್ಯಾಟ್ರಿಕ್ಸ್, ಅನೇಕ ಸರ್ವೆಗಳು ಕಾಂಗ್ರೆಸ್ ಪಕ್ಷ ಮೆಜಾರಿಟಿ ಬರ್ತದೆ ಅಂತ ಕೊಟ್ಟಿದ್ದಾವೆ. ಯಾವ ಸರಿ ಹಾಗಾದ್ರೆ? ಅನೇಕ ಸರ್ವೆಗಳು ಕಾಂಗ್ರೆಸ್ಸೇ ಬರೋದು ಅಂತ ಕೊಟ್ಟಿದ್ದಾವೆ. ನೀವು 40 ವರ್ಷ ರಾಜಕಾರಣ ಮಾಡಿದಂಥವ್ರು. ಆಯ್ತಪ್ಪ, ನನ್ನ ರಾಜಕಾರಣ ಇರಲಿ. ಈಗ ನನಗೆ ನೀವು ಪ್ರಶ್ನೆ ಕೇಳೋ ರೀತಿ ಇದೆಯಲ್ಲ, ದಟ್ ಇಟ್ಸೆಲ್ಫ್ ಇಸ್ ರಾಂಗ್. ಅನೇಕ ಸರ್ವೆಗಳು ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗ್ತವೆ ಅಂತ, ಅನೇಕ ಸರ್ವೆಗಳು ಕಾಂಗ್ರೆಸ್ ಬರ್ತದೆ ಅಂತ ಕೊಟ್ಟಿದ್ದಾವೆ. ವಿಚ್ ಈಸ್ ಕರೆಕ್ಟ್? ಅಂದ್ರೆ ಈ ಸರ್ವೆಗಳ ವಿಚಾರದಲ್ಲಿ ನಿಮಗೆ ನಂಬಿಕೆ ಇಲ್ವಾ? ನಂಬಿಕೆ ಅಂತಲ್ಲ, ನಂಬಿಕೆ ಅದೊಂದು ಇಂಡಿಕೇಶನ್ ಅಷ್ಟೇನೆ, ಅದೇನೇ ಅಂತಿಮ ಅಲ್ಲ. ಇಂಡಿಕೇಶನ್ನು ಯಾವ ಥರ ಇರ್ಬೋದು ಜನಗಳ ಅಭಿಪ್ರಾಯ ಅಂತಕ್ಕಂಥದ್ದು. ಏನು ನೀವು ಎಲ್ಲ ಮತಕ್ಷೇತ್ರದ ಎಲ್ಲ ಸರ್ವೆ ಮಾಡಿಬಿಟ್ಟಿದ್ದಾರ? ಎಲ್ಲ ಮತದಾರರದು ಕೆಲವು ಕಡೆ ಬಿಜೆಪಿಗೆ ಪರವಾಗಿರ್ತಕ್ಕಂಥವ್ರು ಸಿಗ್ತಾರೆ, ಇನ್ನು ಕೆಲವು ಕಡೆ JDS ಪರವಾಗಿರೋರು ಸಿಗ್ತಾರೆ, ಇನ್ನು ಕೆಲವು ಕಡೆ ಕಾಂಗ್ರೆಸ್ ಪರವಾಗಿರೋರು ಸಿಗ್ತಾರೆ. ಹೆಂಗೆ ಹೇಳ್ತೀರಿ ನೀವು ಅದರ ಮೇಲೆ? ಇಟ್ ಈಸ್ ನಾಟ್ ಕರೆಕ್ಟ್. ನೀವು ಮೀಡಿಯಾದವರು ಅತಂತ್ರ ವಿಧಾನಸಭೆ ಬರ್ತದೆ, ಅತಂತ್ರ ವಿಧಾನಸಭೆ ಬರ್ತದೆ, ಇಟ್ ಈಸ್ ಟೋಟಲಿ ನಾಟ್ ಕರೆಕ್ಟ್. ಈ ಸಾರಿ ಅತಂತ್ರ ಬರಲ್ಲ. ಯಾಕಂತಂದ್ರೆ ಜನ 2004ರಲ್ಲಿ ನೋಡಿದ್ದಾರೆ ಸಮ್ಮಿಶ್ರ ಸರ್ಕಾರನ. 5 ವರ್ಷ ಕೊಡ್ಲಿಕ್ಕಾಗಲಿಲ್ಲ, ಸ್ಟೇಬಲ್ ಗೌರ್ಮೆಂಟ್ ಕೊಡೋಕ್ಕಾಗಲಿಲ್ಲ. 2008ರಲ್ಲಿ ನೋಡಿದ್ದಾರೆ, ಸ್ಟೇಬಲ್ ಗೌರ್ಮೆಂಟ್ ಕೊಡೋಕ್ಕಾಗಲಿಲ್ಲ. 2013ರಲ್ಲಿ ನೋಡಿದ್ದಾರೆ, ನಾವು ಇವಾಗ ಇವನೇ ಸ್ಟೇಬಲ್ ಗೌರ್ಮೆಂಟ್. ಯಾಕೆ ಜನ ಒಂದು ಅನ್ಸ್ಟೇಬಲ್ ಗೌರ್ಮೆಂಟ್ ಯಾಕೆ ಸಪೋರ್ಟ್ ಮಾಡ್ತಾರೆ? ರಾಜ್ಯದ ಅಭಿವೃದ್ಧಿ ಆಗಲ್ಲ ಸಮ್ಮಿಶ್ರ ಸರ್ಕಾರಗಳಾದರೆ? 2 ಜನ 3 ಜನ ಮುಖ್ಯಮಂತ್ರಿಗಳಾಯ್ತಾರೆ. ಇದು ಜನಗಳಿಗೆ ಅರ್ಥ ಆಗುತ್ತೆ ರಾಜಕಾರಣ. ಅದರಿಂದ ನಿಮ್ಮ ಅಭಿಪ್ರಾಯಗಳಿದಾವಲ್ಲ, ನಿಮ್ಮ ಅಭಿಪ್ರಾಯಗಳು ದೇ ಆರ್ ನಾಟ್ ಆನ್ ಗ್ರೌಂಡ್ ರಿಯಾಲಿಟಿ. ನೀವು ನನ್ನ ಹೆಸರಲ್ಲಿ ರಾಮ ಇದೆ ಅಂತ ಹೇಳ್ತೀರಾ, ನಾನು ಹಿಂದೂ ಅಂತ ಹೇಳ್ತೀರಾ. ಆದ್ರೆ ಬಿಜೆಪಿ ಹಿಂದೂ ಮತ್ತು ಹಿಂದುತ್ವನ ಪ್ರಶ್ನೆ ಮಾಡ್ತಿದ್ರ. ಇದರ ಯಾವ ಹಿಂದುತ್ವ ಸರಿ ಮತ್ತು ಅವರ ಹಿಂದುತ್ವವನ್ನು ಯಾಕೆ ಪ್ರಶ್ನೆ ಮಾಡ್ತಿದ್ದೀರಾ? ಮನುಷ್ಯತ್ವ ಇಲ್ಲೇ ಇರತಕ್ಕಂಥ ಹಿಂದುತ್ವ. ಮನುಷ್ಯತ್ವ ಇರಬೇಕಲ್ಲ.
ಈಗ ನಾನು ಮನುಷ್ಯನನ್ನಾಗಿ ಟ್ರೀಟ್ ಮಾಡಬೇಕು. ಈಗ ಮುಸಲ್ಮಾನರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ, ಏನಂತ ಕರಿಬೇಕು? ಕೆನ್ ವಿ ಕಾಲ್ ಇಟ್ ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಕರಿಬೇಕಾ? ಶುಡ್ ಇಟ್ ನಾಟ್ ಬಿ ಹೈಲೈಟೆಡ್? ಒಬ್ಬ ಕ್ರಿಶ್ಚಿಯನ್ಗೆ ಟಿಕೆಟ್ ಕೊಟ್ಟಿಲ್ಲ, ಆರ್ ದೇ ನಾಟ್ ದಿ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ? ಭಾಷಣ ಮಾಡಕ ಇರೋದು ನರೇಂದ್ರ ಮೋದಿ ಅವರಿಗೆ ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಭಾಷಣ ಮಾಡಕ ಇರೋದು? ಅವ್ರನ್ನೆಲ್ಲ ಹೊರಗಡೆ ಇಟ್ಟು ಏನ್ ಸಬ್ಕ ವಿಕಾಸ್ ನಿಮ್ದು, ಸಬ್ಕ ಸಾಥ್ ಏನ್ ಜನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ತಿಳ್ಕೊಂಡಿದ್ದೀರಾ? ಭಾರತೀಯ ಜನತಾ ಪಕ್ಷ ನಿಮ್ಮನ್ನ ಹಿಂದೂ ವಿರೋಧಿ ಅಂತೇಳಿ ಪದೇ ಪದೇ ನಾನು ಬಿಂಬಿಸ್ತಿದೆ. ಯಾಕೆ ಹಿಂದೂ ವಿರೋಧಿ ಮಾಡ್ತೀನಿ? ನಾನು ಯಾಕೆ ಹಿಂದೂ ವಿರೋಧಿ ಆಗ್ತೀನಿ? ಮನುಷ್ಯರ ಪರ ಇರೋನು ನಾನು, ಮನುಷ್ಯತ್ವದ ಪರ ಇರೋನು. ಹಿಂದೂ ವಿರೋಧಿನೂ ಅಲ್ಲ, ಮುಸಲ್ಮಾನ್ ವಿರೋಧಿನೂ ಅಲ್ಲ, ಕ್ರಿಶ್ಚಿಯನ್ ವಿರೋಧಿನೂ ಅಲ್ಲ. ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ, ಎಲ್ಲರನ್ನೂ ಗೌರವಿಸ್ತೀನಿ. ದಟ್ ಇಸ್ ಮೈ ಕಮಿಟ್ಮೆಂಟ್. ಅಲ್ಪಸಂಖ್ಯಾತರ ಓಲೈಕೆಗಾಗಿ ಬಜರಂಗ ದಳವನ್ನ ನಿಷೇಧ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡ್ತಾರೆ. ಅವರು ಚುನಾವಣೆಯಲ್ಲಿ ಅವರು ಇದನ್ನ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ತಿದ್ದಾರೆ. ನೋಡಿಯಪ್ಪ, ಯಾರು ದ್ವೇಷದ ರಾಜಕಾರಣ ಮಾಡ್ತಾರೆ, ಯಾರು ಅಶಾಂತಿಯನ್ನ ಉಂಟು ಮಾಡ್ತಾರೆ ಸಮಾಜದಲ್ಲಿ, ಅವರನ್ನ ನಿಯಂತ್ರಣ ಮಾಡಬೇಕಾಗಿರೋದು ಯಾವುದೇ ಸರ್ಕಾರದ ಕರ್ತವ್ಯ. ಆದ್ದರಿಂದ ಅಶಾಂತಿ ನಿರ್ಮಾಣ ಮಾಡೋರನ್ನ, ದ್ವೇಷದ ರಾಜಕಾರಣ ಮಾಡೋರನ್ನ ನಾವು ಅಂಥವ್ರಿಗೆ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿದ್ದೀವಿ. ಗೊತ್ತಾಯ್ತಲ್ಲ? ಅದು ಮಾಡಿರಲಿಲ್ಲ ಅಂತಾರೆ ಮಾಡಲ್ಲ ನಾವು. ಈಗ RSSನ ಮಹಾತ್ಮ ಗಾಂಧೀಜಿಯವರು ಕೊಂದಾಕಿದಾಗ RSSನವರು ಆಗ ಬ್ಯಾನ್ ಮಾಡಿತ್ತು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಬ್ಯಾನ್ ತೆಗೆದಾಕಿದ್ರು. ಬಜರಂಗ ದಳ ಅಂತ ಸಂಘಟನೆ ನಿಷೇಧ ವಿಚಾರದಲ್ಲಿ ನಿಮ್ಮ ವೈಯಕ್ತಿಕ ಸ್ಟ್ಯಾಂಡ್ ಏನು ಸರ್? ನಿಷೇಧ ಎಲ್ಲಿ ಮಾಡಿಲ್ಲ, ನಿಷೇಧ ಮಾಡ್ತೀವಿ ಅಂತ ಹೇಳಿರೋದು, ಇನ್ನು ನಿಷೇಧ ಆಗಿಲ್ಲ. ಗೊತ್ತಾಯ್ತಲ್ಲ? ನೀವು ಅದನ್ನೇ ದೊಡ್ಡದಾಗಿ ಅವ್ರು ಹೇಳ್ತಾರೆ, ಬಿಜೆಪಿ ಅವರು ಹೇಳ್ತಾರೆ ಅಂತ ನೀವು ಅದನ್ನು ಮಾಡ್ತಾ ಇದ್ದೀರಿ. ಪ್ರತಿ ಚುನಾವಣೆ ಹೌದಪ್ಪ, ಎಲ್ಲಿ ಜನಗಳು, ಹಳ್ಳಿ ಜನಗಳಿಗೆ ಹೋಗಿ ಕೇಳಿ, ಬಜರಂಗ ದಳ ನಿಷೇಧ ಮಾಡಿರೋದು ಸರಿ ನಾ ಚರ್ಚೆ ಮಾಡ್ತಾರ ಅವರು ಜನ? ದೇ ಆರ್ ನಾಟ್ ಬಾದರ್ಡ್ ಅಬೌಟ್ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಅಡಿಗೆ ಎಣ್ಣೆ ಜಾಸ್ತಿ ಆಗಿದೆ, ಗೊಬ್ಬರ ಜಾಸ್ತಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ಹೊರತು ಬಜರಂಗ ದಳ ನಿಷೇಧ ಮಾಡಿದಾರೆ ಅಂತ ಚರ್ಚೆ ಮಾಡ್ತಾರ? ನೀವು ಚರ್ಚೆ ಮಾಡೋದು ಅದನ್ನ. ಈಗ ಅವರು ಬಿಜೆಪಿಯವರು ನೀವು ಬೆಲೆ ಏರಿಕೆ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ನೀವು ಹೋರಾಟವನ್ನು ಮಾಡ್ತಿದ್ರ, ಜನರ ಮುಂದೆ ಈ ವಿಚಾರವನ್ನು ತೆಗೆದುಕೊಂಡು ಹೋಗ್ತಿದ್ರ. ಆದರೆ ಭಾರತೀಯ ಜನತಾ ಪಕ್ಷ ಮಾತ್ರ ಬಜರಂಗ ದಳ ನಿಷೇಧ, ಹಿಂದೂ ವಿರೋಧಿ, ಹನುಮಾನ್ ಜಯಂತಿ ಮಾಡ್ಲಿಕ್ಕೆ ಬಿಡಲ್ಲ, ಹನುಮ ಟೆಂಪಲ್ಗಳನ್ನ ಮುಂದಿನ ದಿನಗಳಲ್ಲಿ ಹೊಡಿತಾರೆ, ಈ ತರ ಒಂದು ಜನರನ್ನ ಪೋಲರೈಸ್ ಮಾಡ್ತಿದ್ದಾರೆ. ಇದು ಯಾವ ಪೋಲರೈಸೇಷನ್ ಆಗಲ್ಲ. ಇದು ಹೊಸದಾಗಿ ಏನ್ ಮಾಡ್ತಾ ಇಲ್ಲ. RSS ಹುಟ್ಟುತ್ತವಿಂದ ಮಾಡ್ಕೊಂಬರ್ತಾವ್ರೆ. ಇಟ್ಸ್ ನಾಟ್ ಎ ನ್ಯೂ ಥಿಂಗ್. ಇದು ಬಹುತ್ವದ ದೇಶ. ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ವಾಟ್ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ? ಸರ್ವಧರ್ಮ ಸಮನ್ವಯ. ಅದರಲ್ಲಿ ನಂಬಿಕೆ ಇಟ್ಕೊಂಡಿರೋರು ನಾವು. ಅವ್ರು ಬಿಜೆಪಿಯವರು ಸಮಾಜ ಒಡೆಯೋದ್ರಲ್ಲಿ ನಂಬಿಕೆ ಇಟ್ಕೊಂಡಿರೋರು, ನಾವು ಸಮಾಜ ಜೋಡಿಸೋದ್ರಲ್ಲಿ ನಂಬಿಕೆ ಇಟ್ಕೊಂಡಿರೋರು. ಈ ಕರ್ನಾಟಕ ರಾಜ್ಯದ ಚುನಾವಣೆ ರಾಷ್ಟ್ರ ರಾಜಕಾರಣದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಇದು ಒಂದು ವರ್ಷ ಮುಂಚಿತವಾಗಿ ನಡೀತಾ ಇರತಕ್ಕಂಥ ಚುನಾವಣೆ ಆದ್ದರಿಂದ ಪಾರ್ಲಿಮೆಂಟ್ ಚುನಾವಣೆ 2024ರಲ್ಲಿದೆ. 2023ಕ್ಕೆ ಅಸೆಂಬ್ಲಿ ಚುನಾವಣೆ ನಡೀತಾ ಇದೆ. ಅದರಿಂದ ಇದಕ್ಕೆ ಮಹತ್ವ ಇದ್ದೇ ಇರ್ತದೆ ಈ ಚುನಾವಣೆಗೆ. ಈ ಚುನಾವಣೆಯಲ್ಲಿ ಕರ್ನಾಟಕ ಗೆದ್ರೆ ಡೆಫಿನೆಟ್ ಆಗಿ ರಾಷ್ಟ್ರೀಯ ರಾಜಕಾರಣದ ಮೇಲೆ ಪರಿಣಾಮ ಬೀರ್ತದೆ. ಸರ್, ಯಾವ ರೀತಿ ಪರಿಣಾಮ ಬೀರುತ್ತೆ? ಈಗ ಭಾರತೀಯ ಜನತಾ ಪಕ್ಷ ಪ್ರಧಾನಿ ನರೇಂದ್ರ ಮೋದಿ 20ಕ್ಕೂ ಹೆಚ್ಚು ರ್ಯಾಲಿಯನ್ನು ಮಾಡ್ತಿದ್ದಾರೆ. ರಾಷ್ಟ್ರ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ. ಯಾವಾಗಲೂ ಒಬ್ಬ ಪ್ರಧಾನಮಂತ್ರಿ ಇಷ್ಟು ಸಾರಿ ಬಂದಿರೋದು ನೋಡಿದ್ದೀರಾ? ಒಂದು ಅಸೆಂಬ್ಲಿ ಚುನಾವಣೆಗೆ ಇಷ್ಟು ಸಾರಿ ಬಂದಿರೋದು ನೋಡಿದ್ದೀರಾ? ಆಯ್ತಪ್ಪ, ನರೇಂದ್ರ ಮೋದಿ ಇಷ್ಟೆಲ್ಲ ಭಾಷಣ ಮಾಡಿದಾರಲ್ಲ, ಬೆಲೆ ಏರಿಕೆ ಬಗ್ಗೆ ಯಾವತ್ತು ಮಾತಾಡಿದಾರೋ ನೀವು ಕೇಳಿದ್ದೀರಾ? ನಿಮ್ಮನ್ನು ಭೇಟಿನೂ ಮಾಡಲ್ಲ ಅವರು ನರೇಂದ್ರ ಮೋದಿ ಅವರು ನಿಮ್ಮನ್ನು ಭೇಟಿನೂ ಮಾಡಲ್ಲ. ನಿರುದ್ಯೋಗದ ಬಗ್ಗೆ ಮಾತಾಡಿದಾರ? ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಿದಾರ? ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಮಾತಾಡಿದಾರ? ಯಾವುದ್ರ ಬಗ್ಗೆ ಮಾತಾಡ್ತಾರೆ? ಅವ್ರು ಹೇಳದ ಒಂದಾರು ಈಡೇರಿಸಿದಾರ? ಆಯ್ತು, ಪ್ರವಾಹ ಬಂದಾಗ ಯಾಕೆ ಬರಲಿಲ್ಲ ನರೇಂದ್ರ ಮೋದಿ ಅವರು, ಒಬ್ಬ ಈ ದೇಶದ ಪ್ರಧಾನಮಂತ್ರಿ? ಕೋವಿಡ್-19 ಬಂದಾಗ ಯಾಕೆ ಬರಲಿಲ್ಲ?
ಈ ದೇಶದ ಪ್ರಧಾನಮಂತ್ರಿ. ಕೋರ್ಟ್ ಆದೇಶ ಆದ್ಮೇಲೆ ಆಕ್ಸಿಜನ್ ಕೊಟ್ಟರು ಕರ್ನಾಟಕಕ್ಕೆ. ರಾಜ್ಯಕ್ಕೆ ಬರ್ತಕ್ಕಂಥ ನಮ್ಮ ಆದಾಯನೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ ಇವ್ರು ಬಂದ ಮೇಲೆ. ಸರ್, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಪ್ರೆಸೆಂಟ್ ಸಿಚುಯೇಷನ್ ಯಾವ ರೀತಿ ಇದೆ ಸರ್? ಬಹಳ ಕೆಟ್ಟದಾಗಿದೆ ಇವ್ರು ಬಂದ ಮೇಲೆ. ಯಾಕೆ ಗೊತ್ತಾ, ಸ್ವಾತಂತ್ರ್ಯ ಬಂತವಿಂದ ನಾನು ಮುಖ್ಯಮಂತ್ರಿ ಕೊನೆಯ ಬಜೆಟ್ 2018 ಮಾರ್ಚ್ವರೆಗೆ ಇದ್ದಂಥ ಸಾಲ 2.42 ಲಕ್ಷ ಕೋಟಿ. ಈಗ ಎಷ್ಟಿದೆ ಗೊತ್ತಾ ಬಜೆಟ್ ಪುಸ್ತಕದ ಪ್ರಕಾರ? 5.64 ಲಕ್ಷ ಕೋಟಿ, ಅಂದರೆ 5,64,000 ಕೋಟಿ. 5 ವರ್ಷದಲ್ಲಿ 3,22,000 ಕೋಟಿ ಮಾಡಿದ್ದಾರೆ. ಬರೀ ಬಡ್ಡಿ ಅಸಲು ಕಟ್ಟದೆ ವರ್ಷಕ್ಕೆ 56,000 ಕೋಟಿ ಆಗಿದೆ. ರಾಜ್ಯನ ಇದು ಉದ್ಧಾರ ಆಗತ್ತಾ ರಾಜ್ಯ ಇವ್ರ ಕೈಗೆ ಮತ್ತೆ ಬಂದರೆ? ಸರ್, ಮುಂದೆ ಬರ್ತಕ್ಕಂಥ ಸರ್ಕಾರ ಈ ಹದಗೆಟ್ಟ ಆರ್ಥಿಕ ಪರಿಸ್ಥಿತಿನ ಯಾವ ರೀತಿ ನಿಭಾಯಿಸ್ಲಿಕ್ಕೆ ಸಾಧ್ಯ? ಈಗ ನೀವು 2,000 ರೂಪಾಯಿ ಗೃಹ ಭಾಗ್ಯ ಕೊಡ್ತಾ ಇದ್ದೀರಾ, ಉಚಿತ ವಿದ್ಯುತ್ ಅನ್ನು ಕೊಡ್ತಾ ಇದ್ದೀರಾ, 10 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದೀರಾ, ಹಲವಾರು ಉಚಿತ ಯೋಜನೆಗಳು ಘೋಷಣೆ ಮಾಡಿದ್ದೀರಾ. ಇಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನೀವು ಹಣಕಾಸು ಪರಿಸ್ಥಿತಿಯನ್ನು ಸರಿದೂಗಿಸ್ಕೊಂಡು ಹೋಗಿ ಲೆಕ್ಕಾಚಾರ ಹಾಕಿ ಮಾಡಿರೋದು ನಾವು. ರಾಜ್ಯದಿಂದ ಇವನ್ನೆಲ್ಲ ಕೊಡಕ್ ಸಾಧ್ಯ ಆಗ್ತದೆ ಅಂತಲೇ ಮಾಡಿರೋದು. ಎಲ್ಲ ಲೆಕ್ಕಾಚಾರ ಹಾಕಿ ನರೇಂದ್ರ ಮೋದಿ ಅವ್ರಿಗೇನು ಗೊತ್ತಿಲ್ಲ ಪಾಪ. 56,000 ರೂಪಾಯಿ ಅಸಲು ಬಡ್ಡಿ ಕೊಡೋ ರಾಜ್ಯಕ್ಕೆ ನಾವು ಸಾಲ ತಗೊಳ್ಳೋದು ಕಡಿಮೆ ಮಾಡ್ತೀವಿ. ಸಾಲ ತಗೊಳ್ಳೋದು ಕಡಿಮೆ ಮಾಡಿದ್ರೆ ಅಸಲು ಬಡ್ಡಿ ಕೊಡೋದು ಕಡಿಮೆ ಆಗುತ್ತೆ. ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡ್ತೀವಿ, ತೆರಿಗೆ ವಸೂಲಿ ಜಾಸ್ತಿ ಮಾಡ್ತೀವಿ. ಸೊ ಕೊಡಕ್ ಸಾಧ್ಯ ಆಗ್ತದೆ. ಮತ್ತೆ ಪ್ರತಿ ವರ್ಷ ಬಜೆಟ್ 30,000 ಕೋಟಿ ಜಾಸ್ತಿ ಆಗ್ತಾ ಇರ್ತದೆ. ಮತ್ತೆ ನಾವೇನೇ ಮ್ಯಾನಿಫೆಸ್ಟೋ ಹೇಳಿದ್ರು ಕೂಡ ಅದು 1 ವರ್ಷಕ್ಕೆ ಮಾಡ್ತೀವಿ ಅಂತ ಹೇಳಿರಲ್ಲ, 5 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿರೋದು. ಗೊತ್ತಾಯ್ತಾ? ಇವು 5 ಗ್ಯಾರಂಟಿಗಳು ಮಾತ್ರ ಮೊದಲನೇ ವರ್ಷನೇ ಮಾಡ್ತೀವಿ. HD ಕುಮಾರಸ್ವಾಮಿ ಅವರು ಪಂಚರತ್ನ ಯೋಜನೆಯನ್ನು ಜಾರಿ ಮಾಡ್ತೀವಿ, ನಾನು ಸಾಲ ಮನ್ನಾ ಮಾಡಿದ್ದೀನಿ, ನಾನೇ ಮುಖ್ಯಮಂತ್ರಿ ಆಗ್ತೀನಿ, ಹಾಗಾಗಿ ನನಗೆ ಅಧಿಕಾರ ಕೊಡಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಕರ್ನಾಟಕ ಕಾಂಗ್ರೆಸ್ಗೆ ಯಾಕೆ ಜನ ಮತ ಕೊಡಬೇಕು? ಕಾಂಗ್ರೆಸ್ಗೆ 5 ವರ್ಷ ನಾವು ಮಾಡಿದೀವಲ್ಲ, ನುಡಿದಂತೆ ನಡೆದಿದ್ದೀವಿ. ನಂಬರ್ 1, ನಮ್ಮ 5 ವರ್ಷದ ಅವಧಿನಲ್ಲಿ ಸದೃಢವಾದಂಥ ಸುಭದ್ರವಾದಂಥ ಸರ್ಕಾರ ಕೊಟ್ಟಿದ್ದೀವಿ. ನಂಬರ್ 2, ನಂಬರ್ 3, ನಾವು ಏನೇನು ಭರವಸೆಗಳು ಕೊಟ್ಟಿದ್ದೋ ಎಲ್ಲನೂ ಈಡೇರಿಸಿದ್ದೀವಿ. ಜನ ಇವನ್ನೆಲ್ಲ ಮಾತಾಡ್ತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಕಾಲದಲ್ಲಿ 5 ವರ್ಷದಲ್ಲಿ 15 ಲಕ್ಷ ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದು. ಇವ್ರು ಬಂದ ಮೇಲೆ ಹೊಸದಾಗಿ ಒಂದು ಮನೆ ಮಂಜೂರು ಮಾಡಿದ್ದೀವಿ ಅಂತ ತೋರಿಸ್ಲಿ, ಒಂದು ಆದೇಶ ತೋರಿಸ್ಲಿ. ಬುರುಡೆ ಹೊಡಿಬೋದು, ಬಾಯಿನಲ್ಲಿ ಹೇಳ್ಬೋದು. ಲೆಟ್ ದಮ್ ಶೋ ದಿ ಆರ್ಡರ್. ವಸತಿ ಸಚಿವರೇ ನಿಮ್ಮ ಅಪೋನೆಂಟ್ ಅಭ್ಯರ್ಥಿ. ಅವ್ರು ಯಾರಾಗ್ಲಪ್ಪ, ನನಗೇನು ಅಪೋನೆಂಟ್ ಯಾವನಾದ್ರೂ ಏನಂತೆ, ಜನ ಆಶೀರ್ವಾದ ಮಾಡೋದು. ಅಪೋನೆಂಟ್ ಅವರಾದ್ರೇನು, ಇನ್ನೊಬ್ಬ ಆದ್ರೇನು ಅಲ್ವಾ? ಜನರು ಅಲ್ಟಿಮೇಟ್ಲಿ ಜನ ಆಶೀರ್ವಾದ ಮಾಡೋದಲ್ಲ. ಜನ ಆಶೀರ್ವಾದ ಮಾಡೋದನ್ನ ಇವ್ರು ಕಿತ್ಕೊಳ್ಳಕ್ಕಾಗತ್ತಾ? ಇಟ್ಸ್ ಎ ಸೀಕ್ರೆಟ್ ಬ್ಯಾಲೆಟ್ ಇದು. ಕರ್ನಾಟಕದ ಜನ 5 ವರ್ಷ ಸಿದ್ದರಾಮಯ್ಯನವರ ಆಡಳಿತ ನೋಡಿ ಮತ ಹಾಕ್ಬೇಕಾ, ಕಾಂಗ್ರೆಸ್ ಪಕ್ಷವನ್ನು ನೋಡಿ ಮತ ಹಾಕ್ಬೇಕಾ, ಸಿದ್ದರಾಮಯ್ಯನವರ ಹಲವಾರು ವಿಷನ್ ನೋಡಿ ಹಾಕ್ಬೇಕಾ? ಕಾಂಗ್ರೆಸ್ ಪಕ್ಷನೂ ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದಲ್ಲಿ ಸೆಕ್ಯುಲರ್ ಪಾರ್ಟಿ. ನಂಬರ್ 1. ನಂಬರ್ 2, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ಪಾರ್ಟಿ. ಈ ಫ್ರೀಡಮ್ ಮೂವ್ಮೆಂಟ್ನಲ್ಲಿ ಬಿಜೆಪಿ ಅವ್ರದ್ದು ಏನು ಪಾತ್ರ? ವಾಟ್ ಈಸ್ ದರ್ ಕಾಂಟ್ರಿಬ್ಯೂಷನ್? ಪ್ಲೀಸ್ ಟೆಲ್ ಮಿ. ಯಾರಾದರೂ ಒಬ್ಬರು ಹುತಾತ್ಮರಾಗಿದ್ದಾರ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ? ಯಾರಾಗಿದ್ದಾರೆ ಹೇಳಿಯಪ್ಪ? ಯಾರಾದ್ರು ಜೈಲಿಗೆ ಹೋದ್ರ? ಕಾಂಗ್ರೆಸ್ ವೋಟ್ ಹಾಕಿದ್ರೆ ಯಾರು ಕೊಡ್ತಾರೆ? ಅದರಿಂದಲೇ 55 ವರ್ಷ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಆಳಿರೋದು. ಸುಮ್ಮನೆ ಜನ ವೋಟ್ ಹಾಕ್ತಾರ? ಇವರು ನರೇಂದ್ರ ಮೋದಿ ಅವರು ಇವರ ಸುಳ್ಳನ್ನ, ಇವರ ನಾಟಕವನ್ನ ನಂಬಿಬಿಟ್ಟಿದ್ದಾರೆ ದೇಶದ ಜನ ಆಗ್ತದೆ. ಮತ್ತೆ ಅವರು ಬಹಳ ಹೇಳಿದ್ರು ಕಾಂಗ್ರೆಸ್ ಮುಕ್ತ ದೇಶ ಮಾಡ್ತೀವಿ ಅಂತ.
ಎಲ್ಲ ರಾಜ್ಯಗಳಲ್ಲೂ ಬಿಜೆಪಿನೇ ಇದೆಯಾ? ಸರ್, ಸದರ್ನ್ ಸ್ಟೇಟ್ ಅಲ್ಲಿ ಭಾರತೀಯ ಜನತಾ ಪಕ್ಷ ಎಲ್ಲೂ ಇಲ್ಲ. ಆದ್ರೆ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರ ವೆಸ್ಟ್ ಬೆಂಗಾಲ್ ಯಾರಿದ್ದಾರೆ? ನಾನು ಹೇಳಿದೆ ಅದಕ್ಕೆ ಹೇಳಪ್ಪ. ವೆಸ್ಟ್ ಬೆಂಗಾಲ್ ಯಾರು? ವೆಸ್ಟ್ ಬೆಂಗಾಲ್ ಮಮತಾ ಈಗ ಬ್ಯಾನರ್ಜಿ. ಹಿಮಾಚಲ್ ಪ್ರದೇಶದಲ್ಲಿ ಯಾರಿದ್ದಾರೆ? ಬಿಹಾರ್ನಲ್ಲಿ ಯಾರಿದ್ದಾರೆ? ಏನು ಎಲ್ಲ ರಾಜ್ಯಗಳಲ್ಲಿ ಇವರೇ ಇದ್ದಾರ? ಪಂಜಾಬ್ನಲ್ಲಿ ಯಾರಿದ್ದಾರೆ? ಕರ್ನಾಟಕದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಕ್ಕೆ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಹೋರಾಟವನ್ನು ಮಾಡ್ತಾ ಇದೆ? ಯಾಕಂತಂದ್ರೆ ಅವರಿಗೆ ಡೂ ಆರ್ ಡೈ ಪ್ರಶ್ನೆ ಆಗ್ಬಿಟ್ಟದೆ ಈಗ ಅವರಿಗೆ. ಕರ್ನಾಟಕದಲ್ಲಿ 4 ವರ್ಷ ಅಧಿಕಾರದಲ್ಲಿದ್ದರು, ಲೂಟಿ ಹೊಡೆದು ಬಿಟ್ಟಿದ್ದಾರೆ. ಆ ಲೂಟಿ ಹಣ ಖರ್ಚು ಮಾಡಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಒಂದು. ಮತ್ತೆ ಅವರಿಗೆ ದಕ್ಷಿಣ ಭಾರತದಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಸ್ಟೇಟ್ ಅವರಿಗೆ. ಅದಕ್ಕೋಸ್ಕರ ಮೋದಿ ಮೇಲಿಂದ ಮೇಲೆ ಬರ್ತಾರೆ. ನಾನು ಇವತ್ತಿನವರೆಗೆ ನಾನು ಇಷ್ಟು ವರ್ಷ ನೋಡಿದ್ದೀನಿ, ಯಾವ ಪ್ರಧಾನಮಂತ್ರಿನೂ ಕೂಡ ಇಷ್ಟು ಸಾರಿ ಬಂದು ಒಂದು ರಾಜ್ಯಸಭಾ ವಿಧಾನಸಭಾ ಚುನಾವಣೆಗೆ ಬಂದದನ್ನ ನೋಡಿಲ್ಲ. ಯಾವಾಗ ಬಂದಿದ್ದಾರ? ಯಾವ ಪ್ರಧಾನಮಂತ್ರಿ ಬಂದಿದ್ದಾರೆ? ಆಮೇಲೆ ಇವ್ರು ಹೋದ ಕಡೆ ಎಲ್ಲ ಗೆದ್ಬಿಟ್ಟಿದಾರ? ಪಂಜಾಬ್ನಲ್ಲೂ ಹೋಗಿದ್ರು ಗೆದ್ಬಿಟ್ರ? ಹಿಮಾಚಲ್ ಪ್ರದೇಶಕ್ಕೆ ಹೋಗಿದ್ರು ಗೆದ್ಬಿಟ್ರ? ವೆಸ್ಟ್ ಬೆಂಗಾಲ್ಗೂ ಹೋಗಿದ್ರು, ಅಮಿತ್ ಶಾ ಅಲ್ಲೇ ಕೂತ್ಬಿಟ್ಟಿದ್ರು 20 ದಿನ, ಗೆದ್ಬಿಟ್ರ? ಈ ಲಕ್ಷ್ಮಣ್ ಸವದಿ ಮತ್ತು ಜಗದೀಶ್ ಶೆಟ್ಟರು ಕಾಂಗ್ರೆಸ್ಗೆ ಬಂದಿದ್ರಿಂದ ಕಾಂಗ್ರೆಸ್ಗೆ ಎಷ್ಟು ಪರ್ಸೆಂಟೇಜ್ ಟೋಟಲ್ ಆಫ್ ವೋಟ್ಸ್, ಲಿಂಗಾಯತರು ಎಷ್ಟು ಪರ್ಸೆಂಟೇಜ್ ಅಂತ ಹೇಳಕ್ ಹೋಗಲ್ಲ ನಾನು. ಪರ್ಸೆಂಟೇಜ್ ವೈಸ್ ಅಂತ ಹೇಳಕ್ ಬರಲ್ಲ. ಬಟ್ ಅವ್ರು ಬಂದದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬಂದಿದೆ ಆ ಭಾಗದಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಸೀನಿಯರ್ ಬಿಜೆಪಿ ಲೀಡರ್ಗಳನ್ನ ಕಡೆಗಣಿಸಿದೆ ಅಂತಕ್ಕಂಥ ಮೆಸೇಜ್ ಹೋಗಿದೆ. ಕರ್ನಾಟಕ ರಾಜ್ಯದ ಲಿಂಗಾಯತರು ಸದ್ಯಕ್ಕೆ ಯಾರ ಪರವಾಗಿದ್ದಾರೆ? ನಾಟ್ ಓನ್ಲಿ ಲಿಂಗಾಯತ್ಸ್ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಓಟ್ ಹಾಕೋದು. ಗೊತ್ತಾಯ್ತಾ? ಈಗ ಬಿಜೆಪಿಗೆ ಕೆಲವು ಧರ್ಮದವರು ಓಟ್ ಹಾಕಲ್ಲ. ಅವರ ನಡವಳಿಕೆಯಿಂದ ಕೆಲವು ಧರ್ಮದವರು ಓಟ್ ಹಾಕಲ್ಲ. ಇದೇ ಕಾರಣಕ್ಕಾಗಿ ಅವರು ಸೀಟ್ ಕೊಟ್ಟಿಲ್ವಾ ಅಲ್ಪಸಂಖ್ಯಾತರಿಗೆ? ಅವರು ಬೇರೆ ಧರ್ಮದ ವಿರುದ್ಧನೇ ಇದ್ದಾರಲ್ರಿ. ನೀವು ಅದನ್ನ ಆ ಥರ ಕೇಳಿ. ಬಿಜೆಪಿಯವರು ಅಲ್ಪಸಂಖ್ಯಾತ ಧರ್ಮದ ವಿರುದ್ಧ ಇದ್ದಾರಾ ಇಲ್ವಾ? ಇದ್ದಾರೆ. ಸಿದ್ದರಾಮಯ್ಯನವರು ಜೆಡಿಎಸ್ ಮತ್ತು ಬಿಜೆಪಿಗೆ ಯಾಕೆ ಟಾರ್ಗೆಟ್ ಆಗಿದ್ದಾರೆ? ಯಾರಿಗೆ? ನೀವು ಯಾಕೆ ಸಿದ್ದರಾಮಯ್ಯ ಒಬ್ಬರೇ ಜೆಡಿಎಸ್ ಮತ್ತು ಬಿಜೆಪಿಗೆ ಟಾರ್ಗೆಟ್ ಆಗಿದ್ದಾರೆ? ಭಯ ಅವ್ರಿಗೆ ಇಬ್ಬರಿಗೂ. ದೇವೇಗೌಡರು ಹೇಳಿದ್ರು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ನೀವು ಮಾಡ್ಕೊಳ್ತಿದ್ದೀರಾ. ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಹಾಗಾಗಿ ವರುಣಗೆ ವಿಜೇಂದ್ರ ಅವರು ಬರಲಿಲ್ಲ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಯಡಿಯೂರಪ್ಪ ಹೋಗಿದ್ರಲ್ಲ ಮೊನ್ನೆ. ಯಡಿಯೂರಪ್ಪ ಹೋಗಿದ್ರಲ್ರಿ. ನಾನು ಹೋಗಕ್ಕಾಯ್ತಾ ಇಲ್ಲ ಶಿಕಾರಿಪುರಕ್ಕೆ, ಸಮಯ ಸಿಕ್ಕಲ್ಲ ನನಗೆ. ಇನ್ನ ಒಂದು 50 ಕಾನ್ಸ್ಟಿಟ್ಯೂನ್ಸಿಗಳಿಗೆ ಹೋಗಕ್ಕಾಗ್ಲಿಲ್ಲ. ಗೊತ್ತಾಯ್ತಾ? ಈಗ ಅನೂರ್ನವ್ರು ಬಂದು ಕರೀತಾ ಇದ್ರು, ಚಾಮರಾಜನಗರ ಕರೀತಾ ಇದ್ದಾರೆ, ಹೋಗಕ್ಕಾಗಿಲ್ಲ. ಗುಂಡ್ಲುಪೇಟೆ ಕರೀತಾ ಇದ್ದಾರೆ, ಹೋಗಕ್ಕಾಗಿಲ್ಲ. ಕೃಷ್ಣರಾಜ ಕ್ಷೇತ್ರ ಕರೀತಾರೆ, ಹೋಗಕ್ಕಾಗಿಲ್ಲ. ಗೊತ್ತಾಯ್ತಾ? MB ಪಾಟೀಲ್ ಕರೀತಾ ಇದ್ದಾರೆ, ಹೋಗಕ್ಕಾಗ್ತಾ ಇಲ್ಲ. ಸೌದಿ ಕರೀತಾ ಇದ್ದಾರೆ, ಹೋಗಕ್ಕಾಗ್ತಾ ಇಲ್ಲ. ಸರ್, ಗೋಣಿ ಮಾಲ್ತೇಶ್ ಯಡಿಯೂರಪ್ಪನವ್ರಿಗೆ ಬೇಕಾದಂತ ಅಭ್ಯರ್ಥಿನ ಶಿಕಾರಿಪುರದ ಗೋಣಿ. ಹಾಗಾದ್ರೆ ಹೋದ್ ಸರಿ ಯಡಿಯೂರಪ್ಪನ ವಿರುದ್ಧ ನಿಂತಿದ್ದ ಗೋಣಿ ಮಾಲ್ತೇಶ್. 52,000 ಓಟ್ ತಗೊಂಡವ್ರೆ. ಸ್ನೇಹಿತರ ಹೇಳಪ್ಪ ನೀನೆ, ನಿಮ್ಗೆ ಗೊತ್ತಾದು ಓಲಿ ಹೌ ಮಚ್ ಓಟ್ಸ್ ಹಿ ಹ್ಯಾಸ್ ಸೆಕ್ಯೂರ್ಡ್ ಲಾಸ್ಟ್ ಟೈಮ್? 52,000 ತಗೊಂಡು. ಮತ್ತೆ ಸ್ನೇಹಿತರಾದ್ರೆ 52,000 ಓಟ್ ಹಾಕ್ಬಿಡ್ತಾವ? ಹೇಳು ನೀನೆ. ಸೆಕ್ಯೂರ್ಡ್ 52,000 votes against Yediyurappa, was a chief ministerial candidate. How can you say that ಶಾಮೀಲ್ ಆಗ್ಬಿಟ್ಟವ್ರೆ ಅಂತ ಹೆಂಗ್ ಹೇಳ್ತೀರಿ? ಏನ ಆಧಾರ ಏನು? ಏನ್ರಿ ಆಧಾರ? ಅಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಸುಳ್ಳು ಸುದ್ದಿ ಹಬ್ಸೋ ಕಾರಣಕ್ಕಾಗಿ ಈ ರೀತಿ ಆರೋಪ ಮಾಡ್ತಿದಾರಾ? ಮತ್ತೆ ಇನ್ಯಾವುದಕ್ಕೆ ಮಾಡ್ತಾ ಇದ್ದಾರೆ? ಅಪಪ್ರಚಾರ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಬಿಜೆಪಿ ಹೇಳ್ತಾರೆ ಜೆಡಿಎಸ್ ಓಟ್ ಹಾಕ್ಬೇಡಿ, ಜೆಡಿಎಸ್ ಕಾಂಗ್ರೆಸ್ ನ ಬಿ ಟೀಮ್ ಅಂತಾರೆ. ಹಾಗಾದ್ರೆ ಯಾರ ಬಿ ಟೀಮ್? ಹೋಗಿ ವರ್ಣದಲ್ಲಿ ನೋಡ್ಕೋರು ಯಾರಿಗ ಆಗ್ತಾ ಇದ್ರು ಜೆಡಿಎಸ್ ನವರು ಅಂತ. ಹಾಗಂದ್ರೆ ವರ್ಣದ ಜೆಡಿಎಸ್ ಅಭ್ಯರ್ಥಿ ಬಿಜೆಪಿ ಜೊತೆ ಕೊಲ್ಯೂಡ್ ಆಗಿದ್ದಾರೆ. ಕೊಲ್ಯೂಡ್ ಆಗಿದ್ದಾರೆ ಅಂತ ನಾನು ಹೇಳಲ್ಲ, ಬಟ್ ಅಲ್ಲಿ ಒಂಥರ ಕೊಲ್ಯೂಡ್ ಆದಾಗೇನೆ ಅದು. ಯಾಕೆಂದ್ರೆ ಜೆಡಿಎಸ್ ಅಭ್ಯರ್ಥಿ ಎಷ್ಟು ಓಟ್ ತಗೋತಾರೆ ಅಂತ ನಿಮ್ಗೆ ಚುನಾವಣೆ ಆದ್ಮೇಲೆ ಗೊತ್ತಾಗುತ್ತೆ.
JDS ಅಭ್ಯರ್ಥಿ ವರುಣದಲ್ಲಿ ಎಲ್ಲೂ ಕಾಣ್ತಾ ಇಲ್ಲ, ಯಾಕೆ? ಕೇಳು, ಅವ್ರನ್ನೇ ಕೇಳು. ಅಲ್ಲ, JDS ಇಲ್ಲಿ ವರುಣಾದಲ್ಲಿ ಸಿದ್ದರಾಮಯ್ಯ ಸೋಲ್ಸಕ್ಕಾಗಿ ಬಿಜೆಪಿ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ಯಾ? ನಾನು ಸೋಲ್ಸ್ಲಿಕ್ಕೆ ಬಹಳ ಜನ ಷಡ್ಯಂತ್ರ ಮಾಡ್ತಾರೆ. JDSನವರು ಮಾಡ್ತಾರೆ, BJPಯವರು ಮಾಡ್ತಾರೆ. ಆದರೆ ಅಲ್ಟಿಮೇಟ್ಲಿ ನಾನು ಜನರು ನಂಬಿರೋನು, ಜನ ಆಶೀರ್ವಾದ ಮಾಡ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಈ ಬಾರಿ ಎಷ್ಟು ಸೀಟ್ನ ಗೆಲ್ಲುತ್ತೆ? 130+. ಹಳೆ ಮೈಸೂರು ಭಾಗದಲ್ಲಿ ಎಷ್ಟು ಸ್ಥಾನ ಗೆಲ್ಲುತ್ತೆ? ಕಳೆದ ಬಾರಿಗಿಂತ ಈ ಸರಿ ಜಾಸ್ತಿ ಗೆಲ್ತೀವಿ. ಉತ್ತರ ಕರ್ನಾಟಕದಲ್ಲಿ ಎಷ್ಟು ಸ್ಥಾನವನ್ನು ತಗೊಳ್ತೀರಾ? ಇಷ್ಟೇ ಕರಾರುವಾಕಾಗಿ ಹೇಳೋಕ್ಕಾಗಲ್ಲ, ಬಟ್ ಎಲ್ಲ ಕಡೆ ನಮ್ಮದು ಇಂಪ್ರೂವ್ ಆಗಿದೆ. ಹೈದರಾಬಾದ್ ಕರ್ನಾಟಕ ಇಂಪ್ರೂವ್ ಆಗಿದೆ, ಮುಂಬೈ ಕರ್ನಾಟಕ ಇಂಪ್ರೂವ್ ಆಗಿದೆ, ಸೆಂಟ್ರಲ್ ಕರ್ನಾಟಕ ಇಂಪ್ರೂವ್ ಆಗಿದೆ, ಕರಾವಳಿ ಪ್ರದೇಶ. ಈಗ ಫಾರ್ ಎಕ್ಸಾಂಪಲ್ ಮಂಡ್ಯದಲ್ಲಿ ಒಂದು ಗೆದ್ದಿರಲಿಲ್ಲ, ಎಸ್ ಸರ್, 7ಕ್ಕೆ 7 ಸೋತ್ಬಿಟ್ಟಿದ್ದು. ಈ ಸಾರಿ ಹಂಗಾಗುತ್ತಾ? ಹಾಸನದಲ್ಲಿ ಒಂದು ಗೆದ್ದಿರಲಿಲ್ಲ, ಈ ಸಾರಿ ಹಂಗಾಗುತ್ತಾ? ಇದರಲ್ಲಿ ಮಂಗಳೂರಿನಲ್ಲಿ ಒಂದೇ ಒಂದು ಸೀಟ್ ಗೆದ್ದಿದ್ದು ಹೋದ ಸರಿ, ಖಾದರ್. 7 ಬಿಜೆಪಿ ಅವ್ರಿಗೆ ಉಡುಪಿಯಲ್ಲಿ ಲಾಸ್ಟ್ ಟೈಮ್ ಒಂದು ಸ್ಥಾನವನ್ನು ಗೆದ್ದಿಲ್ಲ, ಒಂದು ಸ್ಥಾನ ಗೆದ್ದಿಲ್ಲ. ಈ ಸಾರಿ ಉತ್ತರ ಕನ್ನಡದಲ್ಲಿ ಒಬ್ಬರೇ MLA. ಇಲ್ಲ, ಇಬ್ರು ಗೆದ್ದಿದ್ದು, ಒಬ್ಬ ಹೊಂಟೋದ್ನಲ್ಲ ಹೆಬ್ಬಾರ್. 2 ಗೆದ್ದಿದ್ದು, ಒಬ್ಬರೇ MLA ಅಲ್ಲ, ಮಾರಾಟ ಮಾಡ್ಕೊ ಹೊಟ್ಟೋದ್ರಲ್ಲ, ಅದರಿಂದ ಹಂಗಾಯ್ತು ಅಷ್ಟೇ. 5 ವರ್ಷ ಜನಪ್ರಿಯ ಸರ್ಕಾರ ಕೊಟ್ಟಂತ ಸಿದ್ದರಾಮಯ್ಯ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಯಾಕೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು? ಜನ ಅದು MLAಗಳು ನ್ಯೂಲಿ ಎಲೆಕ್ಟೆಡ್ MLA ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ತಾವು ಮುಖ್ಯಮಂತ್ರಿ ಆಕಾಂಕ್ಷಿ ಅಲ್ವಾ? 100ಕ್ಕೆ 100 ಆಕಾಂಕ್ಷಿ. ಕಾಂಗ್ರೆಸ್ ಅಲ್ಲಿ ಏನಾದ್ರು ಈ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಆಗಿದೆಯಾ? ಆರಂಭದಲ್ಲಿ ಸರ್ಕಾರ ಬಂದ್ರೆ ಸಿದ್ದರಾಮಯ್ಯವರು 1-2 ವರ್ಷ ಮಾಡೋದು, ನೆಕ್ಸ್ಟ್ ಆ ಥರದ್ದೇನು ಚರ್ಚೆ ಆಗಿಲ್ಲ. ಅದು ಡೆಮೊಕ್ರೆಟಿಕ್ ವೇ ಅಲ್ಲ, ಗೊತ್ತಾಯ್ತಾ? ಇನ್ ಡೆಮೊಕ್ರೆಟಿಕ್ ಪ್ರಾಸೆಸ್ನಲ್ಲಿ ಅಂತಂದ್ರೆ ನ್ಯೂಲಿ ಎಲೆಕ್ಟೆಡ್ MLAs ಅವರ ಅಭಿಪ್ರಾಯ ಹೇಳಬೇಕು, ಯಾರು ಮುಂದಿನ ಲೆಜಿಸ್ಲೇಟಿವ್ ಪಾರ್ಟಿ ಲೀಡರ್ ಯಾರಾಗಬೇಕು ಅಂತ ಹೇಳಬೇಕು. ಅದರ ಆಧಾರದ ಮೇಲೆ ಹೈಕಮಾಂಡ್ನವರು ಅಲ್ಟಿಮೇಟ್ಲಿ ದೇ ವಿಲ್ ಟೇಕ್ ಎ ಡಿಸಿಷನ್. ವರುಣದಲ್ಲಿ ಸಿದ್ದರಾಮಯ್ಯವರು ಎಷ್ಟು ಮತಗಳ ಅಂತರದಿಂದ ಗೆಲ್ತೀರಾ? ಯಾಕಂದ್ರೆ ನೀವು ಗೆಲ್ತೀನಿ ಅಷ್ಟೇನೆ, ಎಷ್ಟು ಮತ ಅಂತ ಹೇಳಕ್ಕಾಗಲ್ಲ, ಗೆಲ್ತೀನಿ. ಯಾಕೆ ಸೋಮಣ್ಣವ್ರನ್ನ ಹಾಕಿದ್ರು? ಅಲ್ಲಿ ಸೋಮಣ್ಣವ್ರು ನಾನು ಅಭ್ಯರ್ಥಿ ಆಗಲ್ಲ ಅಂದ್ರು, ಕೊನೆಗೆ ನೋಡಿದ್ರೆ ಅವ್ರನ್ನೇ ಹಾಕಿದ್ರು. ವರ್ಣದಲ್ಲೇ ಯಾಕೆ ಹಾಕಿದ್ರು? ವರ್ಣದೆಲ್ಲ ಹಾಕಿ ಅದು ಏನಪ್ಪಾ ಅಂತಂದ್ರೆ, ಪಾಪ ಸೋಮಣ್ಣವರು ನಿಲ್ಲಲ್ಲ ಅಂತ ಹೇಳ್ತಿದ್ರು. ಅವ್ರನ್ನೇ ಯಾಕೆ ಹಾಕಿದ್ದಾರೆ ಅಂತಂದ್ರೆ, ನನ್ನನ್ನು ಅಲ್ಲಿ ಕಟ್ಟಾಕ್ಬೋದು ಅಂತ ಒಂದು ಲೆಕ್ಕಾಚಾರ ಆಗಿಟ್ಕೊಂಡವ್ರೆ ಅವರು ವರ್ಣದಲ್ಲಿ. ಬಟ್ ನಾನು 2 ದಿನ ಹೋಗಿರೋದು ಕ್ಯಾಂಪೇನ್ಗೆ, ನೆನ್ನೆ ಮತ್ತು ಇವತ್ತು 2 ದಿನ. ಬಟ್ ನಾನು ನೆನ್ನೆ ನೋಡಿದಾಗ ಜನರು ಒಲವು ನನ್ನ ಪರ ಇದೆ. ನಾನು 100ಕ್ಕೆ 100 ಗೆದ್ದೇ ಗೆಲ್ತೀನಿ. ಸಿದ್ದರಾಮಯ್ಯವರೇ ಕರ್ನಾಟಕದ ಸ್ಟಾರ್. ಈ ಸ್ಟಾರ್ಗೆ ಸ್ಟಾರ್ ಪ್ರಚಾರಕರು ಬೇಕಾ ವರುಣ ಕ್ಷೇತ್ರದಲ್ಲಿ? ನಾವು ಯಾವ ಸ್ಟಾರ್ ಪ್ರಚಾರಕರನ್ನು ಕೂಡ ಕರೆದಿಲ್ಲ. ಅವರಾಗಿದ್ದು ಬಂದು ಅಭಿಮಾನದಿಂದ, ಪ್ರೀತಿಯಿಂದ ಕೆಲಸ ಮಾಡ್ತಾರೆ, ಬೇಡ ಅಂತ ಹೇಳಕ್ಕಾಗತ್ತಾ? ಸುದೀಪ್ ಏನಾದ್ರು ನಿಮ್ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡ್ತಾರಾ ನಿಮ್ ಪರವಾಗಿ? ಮೋಸ್ಟ್ ಇರ್ರಿಲೆವೆಂಟ್ ಕ್ವಶನ್ ಅಲ್ಲ ಇದು. ಅವ್ರು ಬಿಜೆಪಿ ಪರ ಮಾಡ್ತಾ ಇದ್ದಾರೆ, ನನ್ನ ಪರ ಯಾಕೆ ಬರ್ತಾರೆ ಅವರು? ಸರ್, ಕೊನೆಯದಾಗಿ ಸರ್, ರಾಜ್ಯದ ಜನತೆಗೆ ಕೊನೆಯದಾಗಿ ಸಿದ್ದರಾಮಯ್ಯವರು ಏನ್ ಅಪೀಲ್ ಮಾಡ್ಕೊಂತೀರಾ? ಬಿಜೆಪಿ ಒಂದು ಅತ್ಯಂತ ಭ್ರಷ್ಟ ಸರ್ಕಾರ, 40% ಕಮಿಷನ್ ಸರ್ಕಾರ ಅಂತೇಳಿ ಕರ್ನಾಟಕದ ಇತಿಹಾಸದಲ್ಲಿ ಇವ್ರ ಕಾಲದಲ್ಲೇ ಅದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಹೇಳದ್ದು. ಮತ್ತೆ ಏನೂ ಕೆಲಸ ಮಾಡ್ತಾ ಇಲ್ಲ, ಲೂಟಿ ಹೊಡ್ಕೊಂಡಿದ್ದಾರೆ. ಜೊತೆಗೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ದ್ವೇಷದ ರಾಜಕಾರಣದಿಂದ ಇವತ್ತು ಸಮಾಜ ಒಡಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬಂದಿದೆ, ಸಂವಿಧಾನಕ್ಕೆ ಧಕ್ಕೆ ಬಂದಿದೆ. ಇದನ್ನು ಉಳಿಸ್ಲಿಕ್ಕೋಸ್ಕರ ಎಲ್ಲ ಮತದಾರರಲ್ಲಿ ಮನವಿ ಮಾಡ್ತೇನೆ, ಕರ್ನಾಟಕದ ಮತದಾರರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ಗೆ ಅವಕಾಶ ಮಾಡಿಕೊಡಿ. ಸಿದ್ದರಾಮಯ್ಯನವರೇ, ನ್ಯೂಸ್ 18 ಕನ್ನಡದ ವಿಶೇಷ ಕಾರ್ಯಕ್ರಮ ಚುನಾವಣಾ ಚದುರಂಗ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಸಮಯ ಕಳೆದಿದ್ದೀರಾ. ಇಂಥ ಚುನಾವಣೆಯ ಸಂದರ್ಭದಲ್ಲೂ ಕೂಡ ನ್ಯೂಸ್ 18 ಜೊತೆ ಹಲವಾರು ವಿಚಾರಗಳು, ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದೀರಾ. ತಮಗೆ ಧನ್ಯವಾದಗಳು. ಧನ್ಯವಾದಗಳು. ಇವಿಷ್ಟು ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಅಭಿಪ್ರಾಯಗಳು. ಚುನಾವಣಾ ಚದುರಂಗದಲ್ಲಿ ಹಲವಾರು ವಿಚಾರಗಳನ್ನು ಸಿದ್ದರಾಮಯ್ಯನವರ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರು. ಈ ರಾಜ್ಯದಲ್ಲಿ ಮತ್ತೆ ಯಾಕೆ ನಾನು ಮುಖ್ಯಮಂತ್ರಿ ಆಗಬೇಕು, ಬಿಜೆಪಿ ಯಾಕೆ ಅಧಿಕಾರಕ್ಕೆ ಬರಬಾರದು, ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಈ ಚುನಾವಣೆ ಎಷ್ಟು ಮಹತ್ವ ಅನ್ನುವಂಥ ಹಲವಾರು ವಿಚಾರಗಳನ್ನು ಹಂಚಿಕೊಂಡ್ರು. ಇದು ನ್ಯೂಸ್ 18 ಕನ್ನಡ ಚುನಾವಣಾ ಚದುರಂಗ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.